ಹಲೋ ವೀಕ್ಷಕರೇ, ವೆಲ್ಕಮ್ ಟು ಸರ್ಸು ವ್ಲಾಗ್ಸ್. ಮನೆಯಲ್ಲಿ ಒಂದು 3-4 ಪೀಸಷ್ಟು ಬ್ರೆಡ್ ಇದ್ದರೆ ಸಾಕು, ಸೂಪರಾಗಿರ್ತಕ್ಕಂಥ ಈವ್ನಿಂಗ್ ಸ್ನ್ಯಾಕನ್ನು ರೆಡಿ ಮಾಡ್ಕೋಬಹುದು. ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಇಲ್ಲಿ 4 ಪೀಸಷ್ಟು ಬ್ರೆಡ್ಡನ್ನು ತಗೊಂಡಿದ್ದೀನಿ. ಅದರ ಜೊತೆ ಒಂದು 10 ನಿಮಿಷಗಳ ಕಾಲ ಸೋಯಾ ಚಂಕ್ಸನ್ನು ನೆನೆಸಿಟ್ಕೊಂಡಿದ್ದೀನಿ. ಆ ನೀರನ್ನೆಲ್ಲ ತೆಗೆದು ಇದನ್ನು ಒಂದು ಮಿಕ್ಸಿ ಜಾರಲ್ಲಿ ಸೇರಿಸಿ ಇದನ್ನು ಪುಡಿ ಮಾಡ್ಕೋಬೇಕು. ನೋಡಿ, ಇದನ್ನು ಸಣ್ಣ ಮಿಕ್ಸಿ ಜಾರಲ್ಲಿ ಸೇರಿಸಿ ಈ ರೀತಿ ಪುಡಿ ಮಾಡ್ಕೊಂಬನ್ನಿ. ನೀರೇನು ಸೇರಿಸೋಕ್ಕೆ ಹೋಗಬಾರ್ದು. ಈ ರೀತಿ ಪುಡಿ ಮಾಡ್ಕೊಂಡ ನಂತರ ಇದನ್ನು ಒಂದು ಬಟ್ಲಲ್ಲಿ ಸೇರಿಸ್ಕೊಳ್ಳೋಣ. ಇದರ ಜೊತೆ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಒಂದು ಇಡಿಯಷ್ಟು ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ 4-5, ರುಚಿಗೆ ತಕ್ಕಷ್ಟು ಉಪ್ಪು, ಅದರ ಜೊತೆ ಅಚ್ಚ ಖಾರದ ಪುಡಿ ಒಂದು ಅರ್ಧ ಸ್ಪೂನಷ್ಟು, ಜೀರಿಗೆ ಪುಡಿ ಒಂದು 1/4 ಸ್ಪೂನಷ್ಟು, ಕಡಲೆ ಹಿಟ್ಟನ್ನು ಒಂದು 2 ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ. ಇದರ ಜೊತೆ 1-2 ಸ್ಪೂನಷ್ಟು ಕಾರ್ನ್ ಫ್ಲೋರನ್ನು ಸೇರಿಸ್ಕೊಂಡು ಇದೆಲ್ಲವನ್ನು ಮೊದಲಿಗೆ ನೀರು ಏನು ಸೇರಿಸೋಕ್ಕೆ ಹೋಗಬಾರ್ದು. ಎಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ಕಲಿಸ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ನೀರು ಬೇಕಾಗುತ್ತೆ. ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ಕಲಿಸ್ಕೋಬೇಕು. ಸ್ವಲ್ಪ ಗಟ್ಟಿಯಾಗೇ ಇರಬೇಕು. ಇದು ನೋಡ್ತಾ ಇದ್ದೀರಲ್ವಾ, ಕೈಯಿಂದ ಹಿಡಿದ್ರೆ ಈ ರೀತಿ ಉಂಡೆ ಥರ ಬರಬೇಕು. ಆ ರೀತಿ ಇದನ್ನು ಕಲಸಿ ಪಕ್ಕಕ್ಕೆ ಇಟ್ಕೋಬೇಕು. ಇವಾಗ ಬ್ರೆಡ್ ಪೀಸನ್ನು ತಗೊಂಡು ನಮಗೆ ಯಾವ ಶೇಪ್ ಇಷ್ಟ ಆಗುತ್ತೋ ಆ ಶೇಪಲ್ಲಿ ಇದನ್ನು ಕಟ್ ಮಾಡ್ಕೋಬಹುದು. ಎಲ್ಲ ಬ್ರೆಡ್ ಪೀಸ್ಗಳನ್ನು ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ಒಂದು ಯುನಿಕ್ ಆಗಿರ್ತಕ್ಕಂಥ ಸ್ನ್ಯಾಕ್ ರೆಸಿಪಿ, ತಪ್ಪದಿರ ಒಮ್ಮೆ ಟ್ರೈ ಮಾಡಿ. ಪದೇ ಮಾಡ್ತಾ ಇರ್ತೀರಾ. ಇವಾಗ ಒಂದು ಪೀಸನ್ನು ತಗೊಂಡು ಕಲಸಿಟ್ಕೊಂಡಿರ್ತಕ್ಕಂಥ ಸೋಯಾನ ಇದ್ರ ಮೇಲೆ ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಎಲ್ಲ ಬ್ರೆಡ್ ಪೀಸ್ಗಳನ್ನು ಸಿದ್ಧ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ. ಎಣ್ಣೆ ಬಿಸಿ ಆದ ನಂತರ ಒಂದೊಂದಾಗಿ ಬ್ರೆಡ್ಡನ್ನು ಫ್ರೈ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಗರಿ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಬೇಗನೆ ಫ್ರೈ ಆಗಿಬಿಡುತ್ತೆ. ನೋಡ್ತಾ ಇದ್ದೀರಲ್ವಾ, ಈ ರೀತಿ ಗೋಲ್ಡನ್ ಬ್ರೌನ್ ಬಂದು ಕ್ರಿಸ್ಪಿ ಆಗೋವರೆಗೂ 2 ಕಡೆ ಇದನ್ನು ಫ್ರೈ ಮಾಡಿಕೊಂಡು ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಂಡ್ರೆ ಎಕ್ಸ್ಟ್ರಾ ಆಯಿಲ್ ಏನಾದರೂ ಇದ್ದರೆ ಪೇಪರ್ ಹೀರ್ಕೊಳ್ಳುತ್ತೆ. ಇವಾಗ ನಮಗೆ ಎಷ್ಟು ಬೇಕೋ ಅಷ್ಟು ಬ್ರೆಡ್ ಪೀಸ್ಗಳನ್ನು ಒಂದೊಂದಾಗಿ ಫ್ರೈ ಮಾಡಿಕೊಂಡು ಇದನ್ನು ಸರ್ವ್ ಮಾಡಿಕೊಂಡು ಟೊಮೊಟೊ ಕೆಚಪ್ ಜೊತೆ ತಿಂದರೆ ತುಂಬ ರುಚಿಯಾಗಿರುತ್ತೆ. ಎಷ್ಟೊಂದು ಕ್ರಿಸ್ಪಿಯಾಗಿದೆ ಅಂತ ತೋರಿಸ್ತೀನಿ ನೋಡಿ. ಕ್ರಿಸ್ಪಿಯಾಗಿ ಹಾಗೆ ಟೇಸ್ಟಿಯಾಗಿ ತುಂಬ ಸಖತ್ತಾಗಿರುತ್ತೆ. ಟೊಮೊಟೊ ಕೆಚಪ್ ಜೊತೆ ಇದನ್ನು ಮಕ್ಕಳಿಗಂತೂ ಕೊಟ್ಟರೆ ಒನ್ಸ್ ಮೋರ್ ಅನ್ನೋ ಥರ ತಿಂದು ಖಾಲಿ ಮಾಡ್ತಾರೆ. ಸೋಯಾಯಿಂದ ಈ ರೀತಿ ಯುನಿಕ್ ಆಗಿರ್ತಕ್ಕಂಥ ಸ್ನ್ಯಾಕ್ ರೆಸಿಪಿನ ನೀವು ಒಮ್ಮೆ ಟ್ರೈ ಮಾಡಿ. ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.